ಮಕ್ಕಳು ಟ್ರೆಂಡಿಂಗ್ ವಿಡಿಯೋ ಟ್ರೈ ಮಾಡ್ತಿದ್ದಾರೆ. ಚೆನ್ನಾಗಿದೆ. ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ರಾತ್ರಿ ಇದೇ ಪ್ಲೇಸ್ ಇದೆ ಇರ್ತಿದ್ದಿದ್ದು ಅವಾಗ, ಈಗ ಇರೋದಲ್ಲ, ಅವಾಗ ಇರ್ತಿದ್ದಿದ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಮ್ಮ ಫಸ್ಟ್ ಡೇ ಆಫ್ ದಿ ಹೈದ್ರಾಬಾದ್ ಟ್ರಿಪ್ ನೋಡೋಣ ಬನ್ನಿ. ಸೊ ನಾವು ಬೆಂಗಳೂರಲ್ಲಿ ಗುಡ್ ನೈಟ್ ಅಂದ್ಕೊಂಡು ಹೈದ್ರಾಬಾದಲ್ಲಿ ಗುಡ್ ಮಾರ್ನಿಂಗ್ ಅಂದ್ವಿ. ಸೊ ಬೆಂಗಳೂರಲ್ಲಿ 12 o'clock ಹಂಗೆ ಬಿಟ್ವಿ. ಸೊ ನೈಟ್ 12 o'clock ಬಿಟ್ಟರೆ ಮಾರ್ನಿಂಗ್ ಎಲ್ಲ ನಾವು 9-9:30 ರೀಚ್ ಆದ್ವಿ. ಸೊ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲೇ ನಮಗೆ ಹತ್ತಿರ ಸಿಗುತ್ತೆ ಅಂದ್ಬಿಟ್ಟು ಗೋಲ್ಕೊಂಡ ಪೋರ್ಟ್ ನೋಡಿಕೊಂಡು ಮತ್ತೆ ಸಿಟಿಗೆ ಹೋಗೋಣ ಅಂತ ಫಸ್ಟ್ ಡೇ ಗೋಲ್ಕೊಂಡ ಪೋರ್ಟ್ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಗೋಲ್ಕೊಂಡ ಪಾಟ್ಗೆ ಹೋಗ್ಬೇಕಾದ್ರೆ ನಮ್ಮ ಅಲ್ಲೊಂದು ಸರ್ಕಲ್ ಬರುತ್ತೆ, ಸರ್ಕಲ್ ಲೆಫ್ಟ್ ಸರಿ ಅಂದ್ಬಿಟ್ಟು ಈಗ ನೋಡಿ, ಇದು ಮೇಯ್ನ್ ಎಂಟ್ರೆನ್ಸು. ಇನ್ನೂ ಸ್ವಲ್ಪ ದೂರ ಇದೆ ಗೋಲ್ಕೊಂಡ ಪೋರ್ಟು. ಸೊ ಇದು ಮೇಯ್ನ್ ಎಂಟ್ರೆನ್ಸ್ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ, ನಿಮ್ಗೆ ಗೋಲ್ಕೊಂಡ ಪೋರ್ಟ್ ಪೂರ್ತಿ ತೋರಿಸ್ತೀನಿ. ಸೊ ಇದು ಮೇಯ್ನ್ ಗೋಲ್ಕೊಂಡ ಪೋರ್ಟ್ದು ನೋಡಿ, ಇದು ಮೇಯ್ನ್ ಗೇಟ್ ಹತ್ರ. ಸೊ ಎಂಟ್ರಿಯಲ್ಲೇ ನಮ್ಮ ಬ್ಯಾಗಲ್ಲಿ ಏನಾದರೂ ಕ್ಯಾಮ್ರಾಸ್ ಎಲ್ಲಾದರೂ ಚೆಕ್ ಮಾಡ್ತಾರೆ. ಸೊ ಫೋನ್ಸ್ ಅಲೋಡ್ ಇದೆ, ಮತ್ತು ನಿಮಗೆ ಟ್ರೈಪ್ಯಾಡ್ಸ್ ಅಲೋಡ್ ಇಲ್ಲ, ಮತ್ತು ಮೈಕ್ರೋಫೋನ್ ಅಲೋಡ್ ಇಲ್ಲ. ಸೊ ನಮ್ಮದು ಇಲ್ಲೇ ಬೇಡ ಅಂತ ಹೇಳಿದ್ರು. ಬರಬೇಕಾದ್ರೆ ನೋಡ್ಕೊಳ್ಳಿ, ಇಲ್ಲಿ ಮೈಕ್ಸು ಟ್ರೈಪ್ಯಾಡ್ಸ್ ಎಲ್ಲ ಅಲೋ ಇಲ್ಲ, ಫೋನ್ ಮಾತ್ರ ಅಲೋ ಇಲ್ಲ. ನಾವು ಫೋನಿಂದ ಮಾತ್ರ ವಿಡಿಯೋ ಮಾಡ್ಕೋಬೋದು, ಕ್ಯಾಮ್ರಾಸ್ ಎಲ್ಲ ಅಲೋ ಇಲ್ಲ. ಟಿಕೆಟ್ ಏನು ಜಾಸ್ತಿ ಇಲ್ಲ, 25 rupees ಆರಾಮಾಗಿ ಹೋಗ್ಬೋದು. ನೀವು ಬರಬೇಕಾದ್ರೆ ಪಾರ್ಕಿಂಗ್ ಏರಿಯಾದಲ್ಲಿ ಇಟ್ಬಿಡಿ, ಆ ಥರ ಏನಾದರೂ ಐಡಿಯಾಸ್ ಇದ್ದರೆ ನಿಮಗೆ. ಸೊ ಇದು ಎಂಟ್ರೆನ್ಸ್, ಮೇಯ್ನ್ ಎಂಟ್ರೆನ್ಸ್, ಇದು ಎಂಟ್ರೆನ್ಸು. ಸೊ ಇದನ್ನು ನಾವು ತುಂಬ ತೆಲುಗು ಮೂವೀಸಲ್ಲಿ ಕಂಪಲ್ಸರಿ ನೋಡಿರೋ ಪ್ಲೇಸ್ ಇದು. ತುಂಬ ತೆಲುಗು ಮೂವೀಸಲ್ಲಿ ನೋಡಿದ್ದೀವಿ. ಪೋಕಿರಿ, ಮಗಧೀರ, ಅದು ಎಲ್ಲ ಮೂವೀಸಲ್ಲಿ ಆಲ್ಮೋಸ್ಟ್ ಅಲ್ಲಿ ತುಂಬ ಮೂವೀಸಲ್ಲಿ ಇದೆ. ಅನ್ನವರಂ ಅಂತ ಮೂವಿ. ಸೊ ಈ ಪ್ಲೇಸ್, ಸೊ ಹೈದ್ರಾಬಾದಿಗೆ ಬಂದರೆ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ ನೋಡೋಕ್ಕೆ. ಮೂವೀಸಲ್ಲಂತೂ ಕಂಪಲ್ಸರಿ ನೋಡಿರ್ತೀವಿ ನಾವು. फोटो क्लिक कर रहा है, 2 रिटर्न में रेडी मिलेगा, 100 रुपीज़ साउंड. फेसेस फ्रेश रहता है, अच्छा फोटो आता है. ಫೋಟೋ తీస్తా. ಸೊ ಈ ಲೆಫ್ಟಲ್ಲಿ ಕಾಣ್ತಾ ಇದೆಯಲ್ಲ, ಅವಾಗ ಆಯುಧ ಇಡ್ತಾ ಇದ್ದಿದ್ದು ಪ್ಲೇಸ್ ಅಂತೆ. ಸೊ ಆಯುಧಗಳನ್ನ ಸ್ಟೋರೇಜ್ ಮಾಡ್ಕೊತಿದ್ರು. ಪೋರ್ಟ್ ಅಂತೂ ತುಂಬ ದೊಡ್ಡದಿದೆ. ಸೊ ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ, ಕಂಪ್ಲೀಟ್ ಪೋರ್ಟ್ ತೋರಿಸ್ತೀನಿ. ತೆಲುಗು ಮೂವೀಸ್ಗೆಲ್ಲ ನೋಡಿ ಶೂಟಿಂಗ್ ಸ್ಪಾಟು. ನಾವು ಹಿಂಗೆಲ್ಲ ಹೋಗಬೇಕು. ಸೊ ಮೇಲ್ಗಡೆ ಟಾಪಲ್ಲಿ ಕಾಣಿಸೋ ಹತ್ರ ರೀಚ್ ಆಗಬೇಕು ನಾವು. ಫುಲ್ ನೋಡ್ತಾ ಇರಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ. ತುಂಬ ಒಳಗಡೆ ನಮ್ಗೆ ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಅನ್ನೋದನ್ನು ಗೊತ್ತಾಗಲ್ಲ, ಆ ಥರ ಇದೆ ಇದು ಪೋರ್ಟು. ಸೊ ನೋಡಿ, ನಮ್ಮಪ್ಪ ಜೊತೆ ಹೋದರೆ, ನಾವು ಚಿಕ್ಕವಾಗ ನಮ್ಮಪ್ಪ ಎಲ್ಲ ಅದು ಬೋರ್ಡ್ ಓದ್ಬಿಟ್ಟು ಇದೇನು ಅಂತ ಹೇಳ್ತಿದ್ರು. ಈಗ ನೋಡಿ ನನ್ನ ಮಗ ಕೇಳ್ತಿರ್ತಾರೆ, ನನ್ನ ಮಗಾಗೆ ಹೇಳ್ತಿರ್ತಾರೆ. ಸೊ ನಮ್ಮ ಮಗಾಗೆ ಅಭ್ಯಾಸ ಆಗ್ಬಿಟ್ಟಿದೆ, ಅಪ್ಪ ಜೊತೆ ಹೋದಾಗೆಲ್ಲ ತಾತ ಅದೇನು ಅಂತ ಹೇಳಿದ ತಕ್ಷಣ ಅವರು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಾವು ತಿಳ್ಕೊತಿದ್ವಿ ನಮ್ಮ ಅಪ್ಪ ಕಡೆಯಿಂದ ನಾಲೆಡ್ಜ್. ಈಗ ನನ್ನ ಮಗ ತಿಳ್ಕೊತಿದ್ದಾರೆ. ನಮ್ಮ ಇಲ್ಲಿನ ರಾಜರು ಕೋಟೆ ಆಯುಧಗಳು ಇರ್ತೈತೆ ಪ್ಲೇಸ್ ಅಂತ ಇದು. ಅಲ್ಲಿ ಹಿಸ್ಟ್ರಿ ಹಾಕವ್ರೆ, ಎಷ್ಟು ದೊಡ್ಡದಿದೆ ಅಂತ ಆಯುಧಗಳೆಲ್ಲ ಅವರು ಸ್ಟೋರ್ ಮಾಡ್ತಿದ್ದ ಪ್ಲೇಸ್. ಹಾಂ, ಹೈದ್ರಾಬಾದ್ ನವಾಬ್ರು ಇಲ್ಲಿ. ಸೊ ಗೈಡ್ ಸಿಗ್ತಾರೆ, ನಿಮ್ಗೆ ಏನಾದರೂ ಬೇಕಾದರೆ ಅವರೆಲ್ಲ ಬಂದರೆ ಅವರೇ ಎಲ್ಲ ಓದ್ಬಿಟ್ಟು ನಮ್ಗೆ ಹೇಳ್ತಾ ಇರ್ಬೋದು. ಇಲ್ಲ ಬೇಡ ಗೈಡ್ ಬೇಡ, ನಾವೇ ನೋಡ್ಕೊತೀವಿ ಅಂತಂದ್ರೆ ನೀವೇ ನೋಡ್ಕೋಬೋದು, ಅವರೇ ನಾವು ಸೆಕ್ಷನ್ ಮಾಡಲ್ಲ ತಗೊಳ್ಳಿ. ಸೊ ಅದು ಅವ್ರವ್ರ ಪ್ರಿಫರೆನ್ಸ್ ಅಷ್ಟೇ. ಅವಾಗೆಲ್ಲ ಹೈದ್ರಾಬಾದ್ ನವಾಬ್ ಪ್ರೀತಿ. ಕೆಲವೊಂದು ಕಡೆ ತುಂಬ ಒಳಗಡೆ ಹೋಗಿಲ್ಲ ನಾವು ನೋಡಿ, ಆ ಕಡೆ ಎಲ್ಲ ಹತ್ತಿಲ್ಲ. ನಮಗೆ ಮೇನ್ ಹೈದ್ರಾಬಾದ್ ಅಂತ ಎಷ್ಟು ದಿನಕ್ಕೆ ಬಂದಿದ್ದು ನೋಡಿ. ಈ ಥರ ಒಳಗಡೆಗೆಲ್ಲ ಹೋಗಿಲ್ಲ, ಇನ್ನೂ ಲೆಫ್ಟಲ್ಲೂ ಒಳಗಡೆಗೆಲ್ಲ ಹೋಗ್ಬೋದು, ತುಂಬ ಒಳಗಡೆಗಿದೆ ನೋಡಿ. ಹಾಗೆಲ್ಲ ರಾಜೆಲ್ಲ ಒಳಗಡೆ ಹೋಗ್ಬೋದು ನಾವು. ನಾವು ಹೋಗಿಲ್ಲ ಜಾಸ್ತಿ ನೋಡಿ. ಇದು ಆ್ಯಕ್ಚುಲಿ ಈ ಪ್ಲೇಸಲ್ಲೆಲ್ಲ ಪೋಕಿರಿ ಮೂವಿದಲ್ಲಿ ಒಂದು ಫೈಟ್ ಸೀನ್ ತೋರಿಸ್ತಾರೆ. ನೋಡಿ
ನಾವು ಅಲ್ಲಿ ಡೋರ್ ಥರ ಕಾಣಿಸ್ತದೆ ಅಲ್ಲಿ ಹೋಗಬೇಕು. ಇಲ್ಲೊಂದು ಕಡೆ ಬೇವಿನ ಮರ ಇದೆ, ಅದ್ರ ಕಡೆ ವಿಗ್ರಹ ಇಟ್ಟು ಪೂಜೆ ಮಾಡ್ತಿದ್ದಾರೆ ಅಲ್ಲಿ ನೋಡಿ. ನಾವು ಸ್ವಲ್ಪ ಮೇಲ್ಗಡೆ ಅಲ್ಲಿಂದ ಬರ್ತೀವಿ ನಾವು. ಕಾಣಿಸ್ತಿದೆಯಲ್ಲ ಅಲ್ಲಿ ನಾವು ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದ ಬಂದರೆ ಮತ್ತೆ ಇಲ್ಲಿ ಬರ್ತೀವಿ. ಸೊ ಮೇಲ್ಗಡೆ ಬರ್ತೀವಿ. ಅಲ್ಲಿವರೆಗೂ ಇದೆ ಪೋರ್ಟು, ತುಂಬ ದೊಡ್ಡದಿದು. ಇಲ್ಲಿಂದ ಅಲ್ಲಿವರೆಗೂ ನೋಡಿ, ಅಲ್ಲಿ ಕಾಣ್ತಾ ಇದೆ ಅಲ್ಲಿವರೆಗೂ. ನೋಡಿ ಇಲ್ಲಿ ಒಂದು ಎಂಟ್ರೆನ್ಸ್ ಇದೆ. ಸೊ ನವಾಬ್ರು ಇದ್ದಿದ್ದ ಪ್ಲೇಸು, ಅದು ಮೇಯ್ನ್ ಎಂಟ್ರೆನ್ಸು. ಇದು ಒಳಗಡೆ ಮತ್ತೆ ಒಂದು ಗೋಡೆ ಥರ ದೊಡ್ಡದಾಗಿದೆ ಎಂಟ್ರೆನ್ಸ್ ಇದೆ. ಅದ್ರ ಒಳಗಡೆ ಬಂದು ಒಂದು ಬಾವಿ ನೋಡಿ. ಇದು ಇನ್ನೂ ನೀರಿದೆ ಬೆಟ್ಟದ ಇದು ಆ್ಯಕ್ಚುಲಿ ಪೋರ್ಟ್ ಮೇಲ್ಗಡೆ ಇರೋದು. ಸೊ ಇನ್ನೂ ನೀರಿದೆ. ನನ್ನ ಮಗಳು ಟ್ರೆಂಡಿಂಗ್ ವಿಡಿಯೋ ಟ್ರೈ ಮಾಡ್ತಿದ್ದಾಳೆ. ಆ್ಯಕ್ಚುಲಿ ಇಲ್ಲಿ ಬೇಗ ಬಂದರೆ ಚಂದ, ಬಿಸಿಲಲ್ಲಿ ಬಂದ್ವಿ ನಾವು. ನಮ್ಗೆ ಬಿಸಿಲಿಗೆ ನಮಗೆ ಸುಸ್ತಾಗಿ ಟಯರ್ಡ್ ಅನಿಸ್ಬಿಡ್ತು. ಸೊ ಸ್ವಲ್ಪ ಬೆಳಗ್ಗೆ ಬಂದರೆ ನಾವೇನಾದರೂ ಸ್ವಲ್ಪ ಮೇಲ್ಗಡೆ ಬೇಗ ಬಂದರೆ ನಮಗೆ ಬಿಸಿಲು ಕಮ್ಮಿ ಇದ್ದಾಗ ಇದೆಲ್ಲ ಓಡಾಡಿದ್ರೆ ಇನ್ನೂ ನೋಡ್ಬೇಕು ಅನಿಸುತ್ತೆ. ನಮ್ಗೆ ಟಯರ್ಡ್ ಆಗಿದ್ದಕ್ಕೆ ಸ್ವಲ್ಪ ಸಾಕಪ್ಪ ಅನಿಸುತ್ತೆ. ಅಷ್ಟೊಂದು ದೊಡ್ಡದಿದೆ ಇದು. ಪೂರ್ತಿ ಅಂತೂ ಒನ್ ಡೇ ಬೇಕು. ನೀವು ಪೂರ್ತಿ ಕ್ಲೀನಾಗಿ ಎಲ್ಲ ಒಂದು ಇಂಚು ಬಿಡಿದ್ರೆ ನೋಡ್ಬೇಕಂದ್ರೆ ಒನ್ ಡೇ ಕಂಪಲ್ಸರಿ ಬೇಕು. ಸೊ ನೋಡಿ, ಇದು ಅವರು ರಾಮದಾಸ್ರು ಅಂತ ಇದ್ರಲ್ವ, ಅವರು ಜೈಲಿಗೆ ಹಾಕಿದ್ದು ರಾಮದಾಸ್ ಸ್ಟೋರೀಸಲ್ಲಿ ನಾವು ಓದಿರ್ತೀವಿ. ಸೊ ಅದೇ ಪ್ಲೇಸ್ ಇದು ನೋಡಿ. ಇದು ರಾಮದಾಸ್ರ ಅವ್ರನ್ನ ಸೆರೆ ಮಾಡಿದ್ದು ಪ್ಲೇಸು. ಸೊ ಅದು ಮುಗಿಸ್ಕೊಂಡು ಇನ್ನು ಮುಂದ್ಗಡೆಗೆ ಬಂದು ಸುಮ್ಮನೆ ಮೇಲ್ಗಡೆಗೆ ಬಂದು, ಸೊ ಇಲ್ಲಿ ಮೇಲ್ಗಡೆಗೆ ಬಂದಿದೆ ಅಂದರೆ ಫುಲ್ ಸಿಟಿ ಕಾಣುತ್ತೆ. ಇನ್ನೂ ಮೇಲ್ಗಡೆ ಇದೆ. ಹೋಗ್ತಾ ನಮಗೆ ಟಯರ್ಡ್ ಆಯಿತು. ಸೊ ನೋಡ್ತಾ ಇರಿ ಪೂರ್ತಿ ಪೋರ್ಟ್ನ ತೋರಿಸಿ ನೋಡಿ. ಅಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ದಾರಿ ಥರ, ಅಲ್ಲಿ ನಾವು ಎಂಟ್ರ್ ಆಗಿದ್ದು. ನಾನು ಈ ಕಡೆ ಆಯುಧಗಳನ್ನ ಸ್ಟೋರ್ ಮಾಡ್ತಾಯಿದ್ದೆ ಅಂತ ಹೇಳಿ ಪ್ಲೇಸ ಅಲ್ಲಿ. ಸೊ ಇದು ನೋಡ್ಬಿಟ್ಟು ಇಲ್ಲಿ ಒಂದು ಟೆಂಪಲ್ ಇದೆ ಮೇಲ್ಗಡೆ. ಸೊ ಈಶ್ವರ ಟೆಂಪಲ್ ಅಂತ. ಸೊ ನಾವು ಒಳಗಡೆಗೆಲ್ಲ ಕ್ಯಾಮ್ರಾ ಅಲೋ ಇಲ್ಲ ಅಂತಂದು, ಸೊ ನಾವು ಎಷ್ಟು ಹೈಟಲ್ಲಿ ಇದ್ದೀವಿ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದು ನವಾಬ್ರದ ದರ್ಬಾರ್ ನಡೆಸ್ತಾ ಇದ್ದಿದ್ದು ಪ್ಲೇಸ್ ಅಂತ. ಇದು ಪೂರ್ತಿ ಇಲ್ಲಿ ಖಾಲಿ ಜಾಗ ಕಾಣಿಸ್ತಾ ಇರೋದು. ಅಲ್ಲಿ ಹಾಕಿದ್ದಾರೆ ಬೋರ್ಡು ನವಾಬ್ರ ದರ್ಬಾರ್ದು ಅಂತ. ಇದು ನವಾಬ್ರು ಇರ್ತಾ ಇದ್ದಿದ್ದು ಪ್ಲೇಸ್, ದರ್ಬಾರ್ ಅವರ ವಾಸಸ್ಥಳ ಆ್ಯಕ್ಚುಲಿ ಇದು ನೋಡಿ. ಇದು ತುಂಬ ಹೈಟಲ್ಲಿರೋ ಪ್ಲೇಸು. ಸೊ ಇದೆ ನೋಡ್ಕೊ. ಸೊ ಈ ಸ್ಕ್ಯಾನರ್ನ ಏನಾದರೂ ನೀವು ಸ್ಕ್ಯಾನ್ ಮಾಡಿದ್ದೀರಾ ಅಂತಂದರೆ ನಿಮ್ಗೆ ಇದ್ರ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅವರು ನಮ್ಮ ಹೆಲ್ಪ್ ಆಗಲಿ ಇನ್ಫಾರ್ಮೇಷನ್ಗೆ ಅಂತ ಕೊಟ್ಟವ್ರೆ. ಸೊ ಇದು ಆ್ಯಕ್ಚುಲಿ ದರ್ಬಾರ್ ಅದು ರಾಜರೆಲ್ಲ ಇರ್ತಾ ಇದ್ದಿದ್ದು ಪ್ಲೇಸು. ಸೊ ನಾವು ಹತ್ತಿರ ನಮ್ಮ ಮನೆ ರಾಜರು ನೋಡಿ ಎಂಟ್ರಿ ಕೊಡ್ತವ್ರೆ. ಸೊ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಮೇಲ್ಗಡೆ ಫುಲ್ ಟಾಪ್ ಮೇಲೆ ಬಂದರೆ ನಿಮ್ಗೆ ಹೈದ್ರಾಬಾದ್ ಸಿಟಿ ಎಲ್ಲ ಈಸಿಯಾಗಿ ಕಾಣುತ್ತೆ ನೋಡಿ. ಬಟ್ ಎಲ್ಲ ಈಸಿಯಾಗಿ ಅಂದರೆ ಮನೆ ಇದೆ ಅಂತ ಕಾಣುತ್ತೆ. ಈಸಿಯಾಗಿ ಕಾಣುತ್ತೆ ಅಂದ ತಕ್ಷಣ ಇಲ್ಲಿ ಕಮೆಂಟ್ ಮಾಡ್ತಾರೆ ಜನ, ಅಲ್ಲಿ ಹೋಗಿದ ತಕ್ಷಣ ಹೈದ್ರಾಬಾದೆಲ್ಲ ನೋಡ್ದಂಗೆನಾ ಅಂತ. ಅಲ್ಲ, ನಾ ಹೇಳ್ತಿರೋದು ಇಲ್ಲಿ ನೋಡಿದ ತಕ್ಷಣ ಹೈದ್ರಾಬಾದ್ ಸಿಟಿ ಎಷ್ಟು ದೊಡ್ಡದಂತ ಕಾಣುತ್ತೆ ನೋಡಿ. ಅಲ್ಲೊಂದು ಗ್ರೌಂಡ್ ಕಾಣ್ತಾ ಇದೆ. ಇಲ್ಲಿಂದ ಏನೋ ಸ್ಪೋರ್ಟ್ಸ್ ನಡೀತಾ ಇತ್ತು ಆ್ಯಕ್ಚುಲಿ. ನಾವು ಹೋದಾಗ ಸೌಂಡ್ಸ್ ಬರ್ತಾಯಿತ್ತು. ಆ್ಯಕ್ಚುಲಿ ತುಂಬ ದೊಡ್ಡದಿದೆ ನೋಡಿ. ನಾವು ಫಸ್ಟ್ ಮೇನ್ ಎಂಟ್ರೆನ್ಸ್ ಅಂತ ತೋರಿಸಿದ್ನಲ್ವ ಅದೇ ಪ್ಲೇಸು. ಎಷ್ಟು ದೊಡ್ಡದಿದೆ ಅಂತ. ಸೊ ಅಲ್ಲಿ ನಿಮಗೆ ಥರ ಎಂಟ್ರೆನ್ಸ್ ಪ್ಲೇಸ್ ಅದೆಲ್ಲ ಪೋರ್ಟ್ ಸ್ಟಾರ್ಟಿಂಗ್ ಪ್ಲೇಸ್ ಇರೋದು ಇದೆಲ್ಲ ಪೋರ್ಟ್ ಒಳಗಡೆನೆ. ಸೊ ಈಗ ಯಾರೂ ಇಲ್ಲಿ ವಾಸ ಮಾಡಲ್ಲ, ಓನ್ಲಿ ಟೂರಿಸ್ಟ್ ಹೋಗಿ ಬರೋಕ್ಕೆ ಪ್ರವಾಸಕ್ಕಂತ ಇಟ್ಟಿದ್ದಾರೆ. ಬಟ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದಾರೇನು. ನಾವು ಹೋಗ್ಬೇಕಾದ್ರೂ ಒಂದೊಂದು ಕವರ್ ಪೇಪರ್ ಹಾಕಿದ್ರೂ ಅದನ್ನೆಲ್ಲನೂ ಕ್ಲೀನ್ ಮಾಡ್ತಿದ್ರು. ಸೊ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ನೋಡಿ. ಇದೆಲ್ಲ ಅದೊಂದು ಪ್ಲೇಸಸ್ ಏನೋ ಗೊತ್ತಿಲ್ಲ, ನೋಡಿದ್ವಿ. ಏನೋ ಅಲ್ಲಲ್ಲಿ ಒಂಥರ ಬಾವಿ ಥರ ಇದೆ, ಬಟ್ ತುಂಬ ಆಳ ಇಲ್ಲ. ಸೊ ಮನುಷ್ಯ ನಿಂತ್ಕೊಂಡ್ರೆ ಅರ್ಧಕ್ಕೆ ಬರುತ್ತೆ ಅಷ್ಟೇ ಅಲ್ವಾ. ಆಲ್ಮೋಸ್ಟ್ ಎಲ್ಲರೂ ಮೂವೀಸಲ್ಲಿ ನೋಡಿರ್ತೀರ, ಯುದ್ಧಕ್ಕೆಲ್ಲ ಯೂಸ್ ಮಾಡ್ತಿದ್ರು. ಅವ್ರು ಅದನ್ನು ಇಲ್ಲಿ ಇಟ್ಟಿದ್ದಾರೆ, ಸ್ಯಾಂಪಲ್ ಆಗಿ ಇಟ್ಟಿದ್ದಾರೆ ಅನಿಸುತ್ತೆ. ಪಿರಂಗಿ ಅಂತಾರಲ್ವ ಅದು ನೋಡಿ. ನಾವು ಆ್ಯಕ್ಚುಲಿ ಅಲ್ಲಿ ಟಾಪಲ್ಲಿ ಕಾಣಿಸ್ತಾ ಇದ್ದೀವಲ್ಲ, ಅಲ್ಲಿಗೆ ಹೋಗಿ ಬಂದಿದ್ದು ನಾವು. ಅಲ್ಲಿ ಟಾಪಿಗೆ ಹೋದರೆ ಅಲ್ಲಿ ನವಾಬ್ರು ಇರ್ತಾ ಇದ್ದಿದ್ದು, ಅವ್ರು ವಾಸಸ್ಥಳ ಅವ್ರದ್ದು ಅಲ್ಲಿ. ಸೊ ಅಲ್ಲಿಂದ ಕಾಣಿದ್ರೆ ನಮ್ಗೆ ಟೋಟಲ್ ಹೈದ್ರಾಬಾದು ಎಷ್ಟಿದೆ ಅಂತ ಕಾಣುತ್ತೆ. ಚಿಕ್ಕದಾಗಿ ಕಾಣುತ್ತೆ ನಮಗೇನು
ಅದು ಇದೇ ಪ್ಲೇಸ್ ಅದು ಅದೇ ಪ್ಲೇಸ್ ಅದು ಅಂತ ಕಾಣಲ್ಲ. ಚಿಕ್ಕ ಚಿಕ್ಕದಾಗ ಅಲ್ಲಲ್ಲಿ ಮನೆ ಇದೆ ಅನ್ನೋ ಥರ ಅಲ್ಲಿ ಮನೆ ಇದೆ ಅಷ್ಟು ಮಾತ್ರ ನಮಗೆ ಬೆಳ್ಳಗೆ ಕಾಣುತ್ತೆ ಅಷ್ಟೇ. ತುಂಬ ನೋಡಿ ಇಲ್ಲಿ ಯಾವುದೋ ಒಂದು ಸುರಂಗ ಮಾರ್ಗ ಚೆನ್ನಾಗಿದೆ. ಹೋಗ್ತಿತ್ತೋ ಗೊತ್ತಿಲ್ಲ, ಬಟ್ ಸುರಂಗ ಮಾರ್ಗ ಇದು. ಬಟ್ ಕ್ಲೋಸ್ ಮಾಡಿದ್ದಾರೆ. ಮೇಲ್ಗಡೆ ಕಾಣಿಸ್ತಿದ್ವಲ್ಲ ಇಷ್ಟೊತ್ತು ನನ್ನ ವಿಡಿಯೋದಲ್ಲಿ ಇದೇ ರಾಜರು ಇರೋದು ಅಂತ. ಇಲ್ಲಿ ಅವರೇ ಇದೇ ಪ್ಲೇಸ್ ನಮ್ಮ ಪ್ಲೇಸ್ ಇರ್ಬೋದು, ಇರ್ತಿದ್ದಿದ್ದು ಅವಾಗ, ಈಗ ಇರೋದಲ್ಲ ಅವಾಗ ಇರ್ತಿದ್ವಿ. ಇವಾಗ ಯಾರಿಗೆ ಬಂದಿದ್ದೀವಿ ಈಗ. ಸೊ ಮಕ್ಕಳಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾವು ನೋಡ್ಬೇಕಂತ ಇದ್ವಿ ಮೂವೀಸಲ್ಲೆಲ್ಲ ನೋಡಿದಾಗ. ಸೊ ಈ ಪ್ಲೇಸ್ ನೋಡಬೇಕು ಅನ್ನೋ ಥರ. ಸೊ ಇಷ್ಟು ವರ್ಷಕ್ಕೆ ನಮಗೆ ಹೈದ್ರಾಬಾದಿಗೆ ಬರೋಕ್ಕಾಯ್ತು. ಸೊ ನೋಡಿ ಇದೆಲ್ಲ ಪ್ಲೇಸು ಎಷ್ಟು ಚೆನ್ನಾಗಿ ಅವಾಗ ಹೆಂಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಹೆಂಗೆ ಅಂತ ಅವಾಗ ಇದ್ದಿತ್ತಲ್ಲ. ಆ್ಯಕ್ಚುಲಿ ಈಗಿನ ನಮ್ಮ ಜನ್ರೇಷನ್ಗಿಲ್ಲ, ಎಲ್ಲರಿಗೂ ಇರುತ್ತೆ, ಬಟ್ ನಮ್ಮ ಜನ್ರೇಷನ್ಗೆ ಅವಾಗಿದ್ದಷ್ಟು ನಾಲೆಡ್ಜ್ ಇಲ್ಲ ಅನಿಸುತ್ತೆ. ನೋಡಿ ಅವ್ರು ಹೆಂಗೆ ನಾವು ಯಾವ ಕಡೆ ಹೋಗ್ತಿದ್ದೀವಿ ಯಾವ ಕಡೆ ಬರ್ತಿದ್ದೀವಿ ಅಂತಲೇ ನಮ್ಗೆ ಅರ್ಥ ಆಗ್ತಿಲ್ಲ. ನೋಡಿ ಹಂಗೆ ನೋಡಿ ನಾವು ನೋಡಿ ಇದು ಎಂಟ್ರೆನ್ಸ್ ನಾನು ಒಂದು ತೋರಿಸ್ತೀನಿ, ಇದು ಹೊರಗಡೆ ಬಂದಮೇಲೆ ತೋರಿಸ್ತೀನಿ ನೋಡಿ. ಸೊ ನಾವು ಎಂಟ್ರಿ ಕೊಡ್ತಾ ಇರೋದು ಇಲ್ಲಿ. ಸೊ ಎಕ್ಸಿಟ್ ಕೊಡ್ತಿದ್ದೀವಿ, ಎಲ್ಲಿ ಕೊಡ್ತೀವಿ ನೋಡಿ. ಎಲ್ಲೋ ಎಂಟ್ರಿ ಕೊಡ್ಬೋದು, ಎಲ್ಲೇ ಎಕ್ಸಿಟ್ ಕೊಡ್ಬೋದು. ತುಂಬಾ ದೊಡ್ಡದು, ತುಂಬಾ ಪ್ಲ್ಯಾನಿಂಗಿಂದ ಮಾಡಿದ್ದಾರೆ. ಹಾಂ ನೋಡಿ ಇಷ್ಟೊತ್ತು ಅಲ್ಲೊಂದು ತೋರಿಸ್ದೆ ಅಲ್ವಾ, ಅದು ನೋಡಿ ಇಲ್ಲೊಂದಿದೆ. ಸೊ ತುಂಬ ಆಳ ಏನಿಲ್ಲ, ಅಲ್ಲಲ್ಲಿ ಒಂದೊಂದು ಇದ್ದಾವೆ ಈ ಥರದ್ದು. ತುಂಬ ಒಳಗಡೆ ಅಷ್ಟು ಆ್ಯಕ್ಚುಲಿ ಹೋಗಿಲ್ಲ ನಾವು. ಬಟ್ ಈ ಪೋರ್ಟ್ಗೆ ಕೆಲವೊಂದು ಸ್ಪೆಷಾಲಿಟಿ ಇದೆ. ಸ್ಟಾರ್ಟಿಂಗಲ್ಲಿ ತೋರಿಸ್ತೀನಿ, ಅದನ್ನು ಮತ್ತೆ ಎಂಡಿಂಗಲ್ಲೇ ಒಂದ್ಸಲ ತೋರಿಸ್ತೀನಿ ಬನ್ನಿ. ಸ್ಟಾರ್ಟಿಂಗಲ್ಲಿ ತೋರಿಸಂಗೆ ನಾವು ಒಂದ್ಸಲ ಕ್ಲಾಪ್ಸ್ ಹೊಡೆದ್ರೆ, ಮತ್ತು ಇಲ್ಲೇ ನಾವು ಶರ್ಟ್ ಮೇಲೆ ಈ ಥರ ಸೌಂಡ್ ಮಾಡಿದ್ರೂ ಅದು ನಮಗೆ ರೀಸೌಂಡ್ ಬರುತ್ತಂತೆ. ಅದು ಆ್ಯಕ್ಚುಲಿ ನಾನು ಕ್ಯಾಪ್ಚರ್ ಮಾಡಿಲ್ಲ ಅದು. ಸೊ ಇವಾಗ ನಾವು ಇರೋ ಪ್ಲೇಸಲ್ಲೇ ಅಲ್ಲೆಲ್ಲೋ ಬರೋದು. ರಂಡಮ್ಮ ಸಾಂಗ್ ಇವಾಗ ರಂಡ ನೋಡಿ ಎಕ್ಸಿಟ್ ನೋಡಿ, ನಾವಲ್ಲಿ ನೋಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವ. ನೋಡಿ ಎಕ್ಸಿಟ್ ಇದು ನೋಡಿ ಎಷ್ಟು ಪೋರ್ಟ್. ನಮಗೆ ಬಿಸಿಲಾಗ್ಬಿಡ್ತು, 12 ಗಂಟೆ 1 ಗಂಟೆ ಆಗೋಯ್ತು, ಅನಿಸ್ತು. ಸೊ ಸ್ವಲ್ಪ ಕೂತ್ಕೊಂಡು ರಶ್ ಮಾಡಿಬಿಟ್ಟು ನೋಡಿ ಅಲ್ಲಿ ಎಂಟ್ರಿ ಕೊಟ್ಟಿದ್ದು ಕೂತ್ಕೊಂಡ್ವಿ. ಬಟ್ ಇಲ್ಲಿ ಕ್ಲೀನಾಗಿ ಮಾತ್ರ ಇದೆ, ಚೆನ್ನಾಗಿದೆ. ಎಲ್ಲಿ ಎಕ್ಸಿಟ್ ಗೊತ್ತಾಗೋದೇ ಇಲ್ಲ. ಕೂತ್ಕೊಂಡ್ವಿ ನಾವು, ತುಂಬ ದೊಡ್ಡದಂತಿದೆ. ತುಂಬ ಹ್ಯಾಪಿ ಆಯ್ತು ಆ್ಯಕ್ಚುಲಿ. ಒಂದು ತುಂಬ ವರ್ಷದಿಂದ ನೋಡ್ಬೇಕು ಮೂವೀಸ್ ಎಲ್ಲ ಹೈದ್ರಾಬಾದ್ ಬಂದಾಗ. ಹೈದ್ರಾಬಾದ್ಗೆ ಬರೋ ಪ್ಲ್ಯಾನ್ ಇದ್ದರೆ ಇದು ಒಂದು ಪ್ಲೇಸ್, ಟೂರಿಸ್ಟ್ ಪ್ಲೇಸ್ ಅಂತ ನೋಡ್ಕೊಂಡ್ಬನ್ನಿ. ಚೆನ್ನಾಗಿದೆ. ಯಾರಾದರೂ ಹೈದ್ರಾಬಾದಿಗೆ ಬಂದಾಗ ಮಿಸ್ ಮಾಡದೆ ಇದು ನೋಡ್ಕೊಂಡು ಹೋಗಿ. ಸೊ ಆಲ್ಮೋಸ್ಟ್ ಆಲ್ ನೀವು ತೆಲುಗು ಮೂವೀಸ್ ನೋಡಿದರೆ ತೆಲುಗು ಮೂವೀಸಲ್ಲಿದೆ. ಮತ್ತು ಒಂದು ಜಗದಾತ್ರಿ ಅಂತ ಒಂದು ಸೀರಿಯಲ್ ಬರುತ್ತೆ, ಅದರಲ್ಲಿ ಅವ್ರನ್ನ ಸ್ಟಾರ್ಟಿಂಗ್ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಅಲ್ಲ ಇಲ್ಲ ನೆಕ್ಸ್ಟ್, ಬಟ್ ಯಾವುದೋ ಒಂದು ಸೀನಲ್ಲಿ ಇದರಲ್ಲಿ ಇಟ್ಟಿದ್ದಾರೆ. ಸೊ ಅದರಲ್ಲಿ ಆ್ಯಕ್ಟ್ ಮಾಡೋರೆಲ್ಲನೂ ಅದು ಕನ್ನಡದವರೇ ಇರೋದು. ಸೊ ಆ ಸೀರಿಯಲಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು 2-3 ಎಪಿಸೋಡ್ಸಲ್ಲಿ ಎಲ್ಲೋ ಈ ಒಂದು ಸೀನ್ ಇದೆ ಇದೇ ಪ್ಲೇಸಲ್ಲಿ ನೋಡಿ. ಮತ್ತು ಎಕ್ಸಿಟ್ ಆ ಕಡೆ ಹೋದ್ರೇನು ಇನ್ನೂ ಇದೆ, ಬಟ್ ಕೆಲವೊಂದು ಕಡೆ ನಾವು ಹೋಗಿಲ್ಲ. ಅಷ್ಟೊತ್ತಿಗೆ ಮಕ್ಕಳು ಬೇರೆ ಇದ್ರ ಜೊತೆಯಲ್ಲಿ ನಮ್ಗೆ ಟಯರ್ಡು ಆಯಿತು, ಸುಸ್ತಾದಂಗಿತ್ತು. ಅಷ್ಟೊತ್ತಿಗೆ ನಾನಂತೂ ಬ್ರೇಕ್ಫಾಸ್ಟು ಮಾಡಿರಲಿಲ್ಲ. ಸೊ ನೋಡಿ ಇದು ಮತ್ತೆ ಅದೇ ಸೇಮ್ ಅದೇ ಪ್ಲೇಸಿಂದ ನಾವು ಎಕ್ಸಿಟ್ ಆಗ್ತಿದ್ವಿ. ಎಕ್ಸಿಟ್ ಒಂದೇ ಪ್ಲೇಸ್ ಇರುತ್ತೆ, ಆ ಕಡೆ ಎಲ್ಲ ನಾವು ಹೋಗಲಿಲ್ಲ. ಇಲ್ಲಿಂದಾನೆ ನಿಮಗೆ ಆ ಕಡೆ ಹೋಗಬೇಕಾದ ವಾಶ್ರೂಮ್ಸ್ ಎಲ್ಲ ಇರೋದು ನೋಡಿ. ಇಲ್ಲಿ ಸ್ಪೆಷಾಲಿಟಿ ಏನಂತ ಕೊಟ್ಟವ್ರೆ. ಸೊ ನಾ ಇದನ್ನೇ ಸ್ಪೆಷಲ್ ಅಂತ ಹೇಳಿದ್ದು. ನಾವು ಅಲ್ಲಿ ನೋಡಿ ಅಲ್ಲೇ ನಿಂತ್ಕೋಬೇಕು. ನಾವು ನಿಂತಿದ್ರೋ ಕಡೆನೇ ಅಲ್ಲಿ ನಿಂತ್ಕೊಂಡು ನಾವು ಚಪ್ಪಲೆ ಹೊಡೆದ್ರೆ ನಮಗೆ ಒಂದು ಸಲ ಚಪ್ಪಲೆ ಹೊಡೆದ್ರೆ 7 ಟೈಮ್ಸ್ ರೀಸೌಂಡ್ ಬರುತ್ತಂತೆ. ಸೊ ಈ ಫೋರ್ಟ್ನ ಸ್ಪೆಷಾಲಿಟಿ ಅದು ನೋಡಿ, ಹಂಗೆ ತೋರಿಸ್ತೀನಿ. ಸೊ ಇಲ್ಲಿ ಮೇಲ್ಗಡೆಯಿಂದ ನಮಗೆ ರೀಸೌಂಡ್, ಬಟ್ ಅಲ್ಲೇ ನಿಂತ್ಕೋಬೇಕು. ಬೇರೆ ಸೈಡಿಗೆ ಹೋಗಿದ್ದೀವಿ ಅಂದರೆ ಸೌಂಡ್ ಬರ್ತಾಯಿಲ್ಲ. ನಾವೆಲ್ಲಿಗೆ ನಿಂತಿದ್ದೀವೋ ಅದೇ ಪ್ಲೇಸಲ್ಲಿ ನಿಂತ್ಕೋಬೇಕು. ಬೇರೆ ಕಡೆ ಹೋದರೆ ಅದು ಅಬ್ಸರ್ವ್ ಮಾಡಲ್ಲ. ಅದು ಹೆಂಗೆ ಥಿಂಕ್ ಮಾಡಿ ಇಟ್ಟಿದ್ದಾರೆ ಗೊತ್ತಿಲ್ಲ. ಟೆಕ್ನಾಲಜಿ ಎಷ್ಟೋ ವರ್ಷದಿಂದ ಇದೆ ಟೆಕ್ನಾಲಜಿ. ಇವಾಗ ಎಷ್ಟೇ ಇರ್ಬೋದು ನೋಡಿ, ಅವಾಗ ಹೆಂಗೆ ಥಿಂಕ್ ಮಾಡಿದ್ದಾರೆ. ನಾವು ಕೆಳಗಡೆ ಇದು ಹಾಸ್ಪಿಟಲ್ ಮಾತ್ರ, ಮತ್ತು ಸೈಡಿಂದ ಹೊಡೆದ್ರೆ ಗೊತ್ತಾಗಲ್ಲ.
ನಾವು ನಿಂತಿರೋ ಸ್ಪಾಟಿಂದನೇ ಕ್ಲಾಪ್ಸ್ ಹೊಡೆದ್ರೆ ಮೇಲ್ಗಡೆ ಗೊತ್ತಾಗುತ್ತೆ ಸೌಂಡ್. ಜೋರು ಗುಡ್. मैं नाक दी तुरा मैं नाक दी डी ಇದು ಎಕ್ಸಿಟ್ ಒಂದಂತೂ ಹೇಳ್ತೀನಿ, ನಾವು ಮಕ್ಕಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋದಾಗ ಸೇಫ್ಟಿ ಮಾತ್ರ ತುಂಬ ಮುಖ್ಯ. ಅವ್ರನ್ನ ನಾವು ಕೈ ಬಿಡಬಾರ್ದು. ಅವ್ರಿಗೆ ಮೊದಲೇ ಹೇಳಿರ್ಬೇಕು, ನಾವು ಇರೋ ಕಡೆನೇ ಇರಬೇಕು ಅಲ್ರಿ ಹೇಳಿರ್ಬೇಕು ಅವರಿಗೆ. ಮತ್ತು ನಮ್ಮ ಕೈ ಹಿಡ್ಕೊಳ್ಳಿ ಹೋದಾಗ ಎಲ್ಲೂ ಹೋಗಬಾರ್ದು ಅಂತ ನಾವು ಮೊದಲೇ ಮನೆಯಲ್ಲೇ ಎಲ್ಲ ಹೇಳ್ಕೊಂಡು ಮತ್ತು ಅಲ್ಲೇ ಪದೇ ಪದೇ ಹೇಳ್ತಾ ಇರಿ. ಮತ್ತು ಇನ್ನೊಂದೇನೆಂದರೆ ನಿಮ್ಮ ಫೋನ್ ನಂಬರ್ಸು, ನಿಮ್ಮ ಅಡ್ರೆಸ್ಸು ಒಂದು ಚಿಕ್ಕ ಮಗುವಿಂದನೂ ಅವರು ಹೇಳ್ಕೊಡ್ತಾಯಿರಿ. ಸೊ ನಿಮ್ದು ಯಾವ ಊರು, ನೀವು ಕರೆಕ್ಟಾಗಿ ಎಲ್ಲ ನಿಮ್ಮ ಅಡ್ರೆಸ್ಸು ಲೊಕೇಶನ್ ಎಲ್ಲ ಹೇಳ್ಕೊಡ್ತಾಯಿರಿ. ಆ ಟೈಮ್ ಹೇಳೋಕ್ಕಾಗಲ್ಲ, ಬಟ್ ನಾವು ಸೇಫ್ಟಿಯಾಗಿ ಪೇರೆಂಟ್ಸ್ ಆಗಿ ನಾವು ಸೇಫ್ಟಿಯಾಗಿ ನೋಡ್ಕೋಬೇಕು, ಅವ್ರನ್ನೆಲ್ಲೂ ಬಿಡಬಾರ್ದು. ಸೊ ಎಲ್ಲೇ ಹೋಗಲಿ ನಮ್ಮ ಕೈ ಹೋಲ್ಡ್ ಮಾಡಿ ಅಂತ ಹೇಳಬೇಕು. ಬಾಯ್ ಫ್ರೆಂಡ್ಸ್. ಸೊ ಫಸ್ಟ್ ಇದು ಆಯಿತು. ಸೊ ನೆಕ್ಸ್ಟು ಗೋಲ್ಕೊಂಡ ಕೋಟ ಆದ ತಕ್ಷಣ ನೆಕ್ಸ್ಟು ಮಕ್ಕಳಿಗೆ ಸ್ವಲ್ಪ ಎಂಜಾಯ್ ಮಾಡ್ತಾರೆ ಅಂದ್ಬಿಟ್ಟು ಜಿಯಾಲಜಿಕಲ್ ನ್ಯಾಷನಲ್ ಪಾರ್ಕ್ ಕರ್ಕೊಂಡು ಹೋದ್ವಿ. ಸೊ ನಾನು ಅಷ್ಟೊತ್ತಿಗೆ ಟಯರ್ಡ್ ಅನಿಸಿತ್ತು. ಸರಿ, ಅದಕ್ಕೆ ನಾನು ಜಾಸ್ತಿ ಇದ್ರ ಪಾರ್ಕಲ್ಲೇನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ನಾನು ಮಾರ್ನಿಂಗಿಂದ ಬ್ರೇಕ್ಫಾಸ್ಟು ಮಾಡಿರಲಿಲ್ಲ. ಸೊ ಲಂಚು ಮಾಡಿರಲಿಲ್ಲ, ಟಯರ್ಡ್ ಆಗಿತ್ತು ನೋಡಿ. ಇದಂತೂ ನಂಗೊಂದು ವಿಡಿಯೋ ಮಾಡೋಕ್ಕೆ ಹಿಂಗೆ ಇಟ್ಕೊಂಡೆ, ಅದು ಹೆಂಗೆ ಬರೋದು ಎಷ್ಟು ಫೋರ್ಸಲ್ಲಿ ಬಂತಂದರೆ ಆ ಬಂದಿದ್ದ ಫೋರ್ಸ್ಗೆ ನಾನು ಫೋನೇ ಸೈಡ್ಗೆ ಇಟ್ಬಿಟ್ಟಿದ್ದೀನಿ. ಅಷ್ಟೊಂದು ಭಯ ಆಯಿತು, ಎಲ್ಲಿ ಮೇಲ್ಗಡೆ ಬಂದ್ಬಿಡುತ್ತೋ ಅಂತ. ಅಷ್ಟೊಂದು ಫೋರ್ಸಾಗಿ ಬಂತು. ಇದು ಈ ಅನಿಮಲ್ ಅಂತೂ ಸಖತ್ ಭಯ ಆಗುತ್ತೆ. ನಿಜ ಅದೇನಾದರೂ ಓಪನ್ ಇದ್ದಿದ್ರೆ ಮೇಲ್ಗಡೆನೇ ಬಂದ್ಬಿಡುತ್ತೆ ಕಂಪಲ್ಸರಿ. ಅದು ಮತ್ತೆ ಅಷ್ಟು ಫೋರ್ಸಲ್ಲಿ ಬರುತ್ತೆ ಅದು ವಿಡಿಯೋ, ಅದು ಅನಿಮಲ್. ಅದ್ಯಾವುದೋ ಒಂದು ಮಂಕಿಯಲ್ಲಿ ಅದೊಂದು ಟೈಪು. ಈ ಪ್ರಾಣಿ ಓಡಾಡೋದಷ್ಟು ಎಷ್ಟು ಫಾಸ್ಟಾಗಿ ಓಡುತ್ತೆ ನೋಡಿ, ಹಂಗೆ ನೋಡಿ ಎಷ್ಟು ಬೇಗ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ಬಂದ್ಬಿಡುತ್ತೆ. ಇದೊಂದು ಟೈಪ್ ಆಫ್ ಮಂಕಿ, ಇದೂ ಒಂದು. ಸೊ ನಾನು ಇಲ್ಲಿ ಯಾಕಂದರೆ ನನಗೆ ಆಲ್ರೆಡಿ ಟಯರ್ಡು ಫೀಲ್ ಆಗಿತ್ತು. ಸೊ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಪೂರ್ತಿ ಕವರ್ ಮಾಡಿಲ್ಲ. ಅಲ್ಲಲ್ಲಿ ಒಂದೊಂದು ಅಲ್ಲಿ ನೋಡಿ ಆ ಅನಿಮಲ್ ಅಂತೂ ನಾನು ದೂರದಿಂದ ನೋಡ್ಬಿಟ್ಟು ಏನು ಅಂದ್ಕೊಂಡಿದ್ದು, ಏನು ಬೊಂಬೆ ಇಟ್ಟಿದ್ದಾರೆ ಶೋಗೆ ಅಂದ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು ಸೈಲೆಂಟಾಗಿ ನಿಂತಿವೆ. ಮತ್ತೆ ಗೊತ್ತಾಯಿತು ರಿಯಲ್ ಅನಿಮಲ್. ಜಿಯಾಲಜಿಕಲ್ ಪಾರ್ಕ್ ತಕ್ಷಣ ಚಾರ್ಮಿನಾರ್ ಹೋಗೋಣ ಅಂತ ಹೋದ್ವಿ. ಸೊ ಇಲ್ಲಿ ಪಾರ್ಕಿಂಗ್ ಅಂತೂ ತುಂಬ ಕಷ್ಟ ಇರುತ್ತೆ. ಸೊ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಇಲ್ಲೊಂದು ಪಾರ್ಕಿಂಗ್ ಪ್ಲೇಸ್ ಇದೊಂದು ಬಂದು ನಾನು ಆಗಿದ್ದೀನಿ. ಈ ಪ್ಲೇಸು ಪಾರ್ಕಿಂಗ್ ಪ್ಲೇಸು. ಸೊ ಆ ಬೋರ್ಡ್ ನೋಡಿ ನಾವಿಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಸೊ ಅದು ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲೇ ಒಂದು ಕಡೆ ಒಂದು ಜ್ಯೂಸ್ ಕುಡ್ಕೊಂಡು, ಯಾಕೆ ಸುಸ್ತಾಗ್ತದೆ ಅಷ್ಟರಲ್ಲಿ ಟಯರ್ಡ್ ಆಗಿದ್ವಿ, ಜ್ಯೂಸ್ ಕುಡ್ಕೊಂಡು ಚಾರ್ಮಿನಾರ್ ನೋಡೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಯಾರನ್ನೋ ಕೇಳಿದರೆ ಈವ್ನಿಂಗ್ ಹೋಗಿ ಅಂತೇಳಿದರು, ಚೆನ್ನಾಗಿರುತ್ತೆ. ಬಟ್ ಈವ್ನಿಂಗ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಮಾರ್ನಿಂಗ್ ನಮಗೆ ಒಳಗಡೆಗೆ 5:30 ಆದಮೇಲೆ ಎಂಟ್ರಿ ಇರಲ್ಲ. ನಮಗೇನಾಯಿತು, ಸೊ ನಾವು ಹೋಗೋಕ್ಕೆ ನಾವು ಮೇಲ್ಗಡೆ ಹತ್ತಕ್ಕಾಗಲಿಲ್ಲ. ಸೊ ಕೆಳಗಡೆನೇ ನೋಡ್ಕೊಂಡು ಬಂದ್ವಿ. ಇದು 5:30 ಲಾಸ್ಟ್ ಅಂತೆ ಮೇಲ್ಗಡೆ ಹತ್ತೋದು ಮಾರ್ನಿಂಗಿಂದ. ಈವ್ನಿಂಗ್ 5:30 ಲಾಸ್ಟು. ಸೊ ನೀವು 5:30 ಬೇಗ ಹೋಗಿ ಮೇಲ್ಗಡೆ ಹತ್ತಬೇಕು, ಚಾರ್ಮಿನಾರ್ ನೋಡಬೇಕು ಅನ್ನೋದು ಮೇಲ್ಗಡೆ ಅಂತ ಇದ್ದೀವಿ. ಮೇಲ್ಗಡೆ ಹತ್ತಬೇಕು ಅನ್ಕೊನ್ನೋರು 5:30 ಒಳಗಡೆ ಹೋಗಿ ನೋಡಿ. ಇಲ್ಲೆಲ್ಲ ಬ್ಯಾಂಗಲ್ಸು. ಆ್ಯಕ್ಚುಲಿ ಚಾರ್ಮಿನಾರ್ ಹತ್ರ ಸ್ಪೆಷಲ್ ಅಂದ್ರೇ ಆಲ್ಮೋಸ್ಟ್ ಅದು ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಬಳೆ ಮತ್ತು ಇದು ಮುತ್ತು. ಸೊ ತುಂಬ ಸಿಗುತ್ತೆ ಅಂತ. ಬಟ್ ನೀವು ನೋಡ್ಕೊಂಡು ಬೈ ಮಾಡಿ. ಎಲ್ಲ ಅಲ್ಲಿ ಮುತ್ತು ಮಾರ್ತಾ ಇರ್ತಾರೆ ದಾರಿಯಲ್ಲೆಲ್ಲ. ಎಲ್ಲ ಮುತ್ತು ಮಾರೋರೆಲ್ಲ ಅದೆಲ್ಲ ಒರಿಜಿನಲ್ ಮುತ್ತಲ್ಲ. ಸೊ ನಿಮ್ಗೆ ಒರಿಜಿನಲ್ ಮುತ್ತು ಬೇಕಂದ್ರೆ ನಂಗೆ ಗೊತ್ತಿರೋ ಪ್ರಕಾರ ಅಂಗಡಿ ಒಳಗಡೆನೇ ಹೋಗಬೇಕು. ರೋಡಲ್ಲಿ ಮಾಡೋದು ಒರಿಜಿನಲ್ ಮುತ್ತು ಅಂತ ಹೇಳೋಕ್ಕಾಗಲ್ಲ. ಸೊ ನಾವು ನೋಡ್ಕೊಂಡು ಬೈ ಮಾಡೋದು ಒಳ್ಳೆಯದು. ಸೊ ಇದು ನಾನು ಸುತ್ತ ಕವರ್ ಮಾಡ್ತಾಯಿದ್ದೀನಿ ನೋಡಿ. ಇದೆಲ್ಲ ಚಾರ್ಮಿನಾರ್ ಪ್ಲೇಸು ನೋಡಿ. ಸೊ ನೋಡಿ 5:30 ಲಾಸ್ಟು ಇಲ್ಲಿ ಹಾಕವ್ರೆ ಬೋರ್ಡು. ಸೊ ನಮ್ಗೆ ಎಂಟ್ರಿ ಕೊಡೋಕ್ಕಾಗಲಿಲ್ಲ. ನೀವು ಯಾರಾದರೂ ಬರೋರು ಪ್ಲ್ಯಾನ್ ಇರೋರು
ನೀವು 5:30 ಒಳಗಡೆ ಒಂದು 4 o'clock ಹಂಗೆ ರೀಚ್ ಆದರೆ 4 o'clockಗೆ ರೀಚ್ ಆದರೆ ಎಲ್ಲ ಟಿಕೆಟ್ ತೊಗೊಂಡು ನೀವು ಮೇಲ್ಗಡೆಯಿಂದ ಬಂದು ನೋಡಿಕೊಂಡು ಎಲ್ಲ ಕೆಳಗಡೆ ಬರ್ಬೋದು ಆರಾಮಾಗಿ ಈವ್ನಿಂಗು ಮತ್ತು ಈವ್ನಿಂಗ್ ವ್ಯೂ ಚಾರ್ಮಿನಾರ್ ಹತ್ರ ಚೆನ್ನಾಗಿರುತ್ತೆ ಸೊ ನೋಡ್ಕೊಂಡು ಬರ್ಬೋದು ಬಾಯ್ ಅಂತ ಇಲ್ಲೊಂದು ಮಹಾಲಕ್ಷ್ಮಿ ಟೆಂಪಲ್ ಇದೆ ನೋಡಿ ಚಾರ್ಮಿನಾರ್ ಪಕ್ಕನೇ ಒಂದು ಮಹಾಲಕ್ಷ್ಮಿ ಟೆಂಪಲ್ ಅಂತ ಇದೆ ಕವರ್ ಮಾಡ್ಬೋದು ಚೆನ್ನಾಗಿರುತ್ತೆ ಇಲ್ಲೊಂದು ಮಹಾಲಕ್ಷ್ಮಮ್ಮ ಟೆಂಪಲ್ಲು ಐತೆ ಚಾರ್ಮಿನಾರ್ ಪಕ್ಕನೇ ನೀವು ಅಲ್ಲಿ ವಿಸಿಟ್ ಮಾಡ್ಬೋದು ಸೊ ನಮ್ಮ ಫಸ್ಟ್ ಡೇ ಆಫ್ ಟ್ರಿಪ್ ಇನ್ನು ಹೈದ್ರಾಬಾದ್ ಮುಗೀತು ವಿಡಿಯೋ ಸೊ ಬಾಯ್ ಸೊ ನಾವು ಇಲ್ಲಿಂದ ಹೋಗಿದ್ದು ಮತ್ತು ರೂಮ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಮಲಗಿದ್ದು ಬಾಯ್ ಫ್ಯಾನ್ಸ್ ಸೊ ನೆಕ್ಸ್ಟ್ ವಿಡಿಯೋ ಅಂತೂ ಇನ್ನೂ ಥ್ರಿಲ್ಲಿಂಗ್ ಆಗಿರುತ್ತೆ ರಾಮೋಜಿ ಫಿಲಿಮ್ ಸಿಟಿ ವಿಡಿಯೋ ಸೊ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ